ನಮಸ್ಕಾರ ಸ್ನೇಹಿತರೆ. ಕ್ರಿಕೆಟ್ ದೇವರಾದ ಸಚಿನ್ ತೆಂಡೂಲ್ಕರ್ ಅವರ ಆ ಐಕಾನಿಕ್ ಬ್ಯಾಟ್, ಭಾರತೀಯ ವಾಯುಸೇನೆ ಯುದ್ಧ ವಿಮಾನಗಳ ಚಕ್ರಗಳು ಮತ್ತು ಭಾರತದ ಶೇರ್ ಮಾರ್ಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ಬೆಲೆ, ಅಂದರೆ ಒಂದು ಶೇರ್ಗೆ ಬರೋಬ್ಬರಿ 1,30,000ಕ್ಕೂ ಹೆಚ್ಚು ರೂಪಾಯಿ ಬಾಳುವ ಆ ಒಂದು ಅದ್ಭುತವಾದ ಸ್ಟಾಕ್, ಇವೆಲ್ಲದರ ಹಿಂದಿರುವ ಒಂದೇ ಒಂದು ಹೆಸರು MRF. ಆದರೆ ನಿಮಗೆ ಗೊತ್ತಿಲ್ಲದ ಶಾಕಿಂಗ್ ವಿಷಯ ಏನು ಗೊತ್ತಾ? ಸಾವಿರಾರು ಕೋಟಿ ರೂಪಾಯಿಗಳ ಟೈರ್ ಸಾಮ್ರಾಜ್ಯವನ್ನು ಆಳುತ್ತಿರುವ ಈ ಕಂಪನಿ ಶುರುವಾಗಿದ್ದು ಕಾರ್ ಟೈರ್ಗಳಿಂದಲ್ಲ, ಬದಲಿಗೆ ರಸ್ತೆಯ ಬದಿಯಲ್ಲಿ ಮಾರುತ್ತಿದ್ದ ಕೇವಲ ಆಟದ ಬಲೂನ್ಗಳಿಂದ. ಕೇವಲ 14,000 ರೂಪಾಯಿಗಳ ಬಂಡವಾಳದಲ್ಲಿ ಒಂದು ಸಣ್ಣ ಗುಡಿಸಲಲ್ಲಿ ಬಲೂನ್ ಮಾರುತ್ತಿದ್ದ ಕಂಪನಿಯೊಂದು ಇಂದು ಭಾರತದ ಅತಿದೊಡ್ಡ ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಬರೋಬ್ಬರಿ 45,000 ಕೋಟಿ ರೂಪಾಯಿ ಮೌಲ್ಯದ ಸಾಮ್ರಾಜ್ಯವನ್ನು ಕಟ್ಟಿದ್ದು ಹೇಗೆ? ಇವತ್ತಿನ ಈ ಸಿನಿಮ್ಯಾಟಿಕ್ ಡಾಕ್ಯುಮೆಂಟರಿಯಲ್ಲಿ MRP ಕಂಪನಿಯ ಸಕ್ಸಸ್ ಜರ್ನಿಯ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋ ಶುರು ಮಾಡೋ ಬದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಭಾರತದ ಸ್ವಾತಂತ್ರ್ಯಕ್ಕೂ ಮುನ್ನ 1946ರ ಸಮಯ ವಿದೇಶಿ ಕಂಪನಿಗಳಾದ ಡನ್ಲಾಪ್, ಫೈರ್ಸ್ಟೋನ್ ಮತ್ತು ಗುಡ್ಯಿಯರ್ ಭಾರತದ ಮಾರುಕಟ್ಟೆಯನ್ನು ಸಂಪೂರ್ಣವಾಗಿ ತಮ್ಮ ಹಿಡಿತದಲ್ಲಿಟ್ಟುಕೊಂಡಿದ್ದವು. ಆ ಸಮಯದಲ್ಲಿ ಭಾರತೀಯರಿಗೆ ತಮ್ಮದೇ ಆದ ಒಂದು ಬಲವಾದ ಉತ್ಪಾದನಾ ಕಂಪನಿಯನ್ನು ಕಟ್ಟುವ ಕನಸು ಕೂಡ ಅಸಾಧ್ಯವಾಗಿತ್ತು. ಅಂತಹ ಕಠಿಣ ಪರಿಸ್ಥಿತಿಯಲ್ಲಿ KM ಮಾಪಿಳ್ಳೈ ಎಂಬ ಯುವಕ ತನ್ನ ಬಳಿ ಇದ್ದ ಕೇವಲ 14,000 ರೂಪಾಯಿಗಳನ್ನು ಇಟ್ಟುಕೊಂಡು ಮದ್ರಾಸ್ನ ತಿರುವೊಟ್ಟಿಯೂರಿನಲ್ಲಿ ಒಂದು ಸಣ್ಣ ಶೆಡ್ ಅನ್ನು ಬಾಡಿಗೆಗೆ ಪಡೆಯುತ್ತಾರೆ. ಅಲ್ಲಿ ಅವರು ರಬ್ಬರ್ ಬಲೂನ್ಗಳನ್ನು ಮಾಡಿ ಮಾರಲು ಶುರು ಮಾಡುತ್ತಾರೆ. ಈ ಸಣ್ಣ ಪ್ರಯತ್ನವೇ ಮುಂದೆ ಮದ್ರಾಸ್ ರಬ್ಬರ್ ಫ್ಯಾಕ್ಟರಿ, ಅಂದರೆ MRF ಆಗಿ ಜಗತ್ತನ್ನೇ ಆಳಲಿದೆ ಎಂದು ಯಾರಿಗೂ ತಿಳಿದಿರಲಿಲ್ಲ. ಆದರೆ ಇವೆಲ್ಲಕ್ಕೂ ಮುನ್ನ ಬಲೂನ್ ತಯಾರಿಸುತ್ತಿದ್ದ ಈ ಯುವಕನಿಗೆ ಇದ್ದಕ್ಕಿದ್ದಂತೆ ಟೈರ್ ಮಾಡುವ ಹುಚ್ಚು ಹಿಡಿದಿದ್ದು ಯಾಕೆ? ಮತ್ತು ವಿದೇಶಿ ಕಂಪನಿಗಳ ದೊಡ್ಡ ದೊಡ್ಡ ಇಂಜಿನಿಯರ್ಗಳು ಭಾರತೀಯರು ಟೈರ್ ಮಾಡಲಾರರು ಎಂದು ಹೀಯಾಳಿಸಿದಾಗ MRF ಆಡಿದ ಆ ಮಾಸ್ಟರ್ ಸ್ಟ್ರೋಕ್ ಏನು ಎಂಬುದು ತಿಳಿಯೋಣ. ಮಾಮೆನ್ ಅವರ ಬಲೂನ್ ಬಿಸಿನೆಸ್ ಚೆನ್ನಾಗಿಯೇ ನಡೆಯುತ್ತಿತ್ತು. ಆದರೆ 1952ರಲ್ಲಿ ಅವರಿಗೆ ರಬ್ಬರ್ ಉದ್ಯಮದ ಅಸಲಿ ಭವಿಷ್ಯ ಅರ್ಥವಾಯಿತು. ಆ ಸಮಯದಲ್ಲಿ ವಿದೇಶಿ ಟೈರ್ಗಳು ಬಹಳ ದುಬಾರಿಯಾಗಿದ್ದವು. ಟೈರ್ ಸವೆದಾಗ ಹೊಸ ಟೈರ್ ಕೊಳ್ಳುವ ಬದಲು ಹಳೆಯ ಟೈರ್ಗೆ ಮರು ರಬ್ಬರ್ ಹಾಕಿ ಬಳಸುವ ಟ್ರೆಡ್ ರಬ್ಬರ್ ಉದ್ಯಮ ಭಾರತದಲ್ಲಿ ಶುರುವಾಗಿತ್ತು. ಆದರೆ ಇದನ್ನು ವಿದೇಶಿ ಕಂಪನಿಗಳೇ ಆಳುತ್ತಿದ್ದವು. ಮಾಮೆನ್ ಅವರು ಬಲೂನ್ ತಯಾರಿಕೆಯನ್ನು ಬಿಟ್ಟು ಟ್ರೇಡ್ ರಬ್ಬರ್ ತಯಾರಿಕೆಗೆ ಕಾಲಿಟ್ಟರು. ಅವರ ಗುಣಮಟ್ಟ ಎಷ್ಟೊಂದು ಅದ್ಭುತವಾಗಿತ್ತೆಂದರೆ ಕೇವಲ 4 ವರ್ಷಗಳಲ್ಲಿ, ಅಂದರೆ 1956ರ ಹೊತ್ತಿಗೆ MRF ಭಾರತದ ಟ್ರೇಡ್ ರಬ್ಬರ್ ತಯಾರಿಕಾ ಕಂಪನಿಯಾಗಿ ಹೊರಹೊಮ್ಮಿತು. ಟ್ರೇಡ್ ರಬ್ಬರ್ನಲ್ಲಿ ಯಶಸ್ಸು ಕಂಡರೂ ಪೂರ್ಣ ಪ್ರಮಾಣದ ವಾಹನದ ಟೈರ್ ಮಾಡುವುದು ಬಹಳ ಕಷ್ಟದ ಕೆಲಸವಾಗಿತ್ತು. ಅದಕ್ಕೆ ಅಮೆರಿಕನ್ ಅಥವಾ ಯುರೋಪಿಯನ್ ತಂತ್ರಜ್ಞಾನದ ಅಗತ್ಯವಿತ್ತು. ಆಗ ವಿದೇಶಿ ಕಂಪನಿಗಳು ಭಾರತೀಯರಿಗೆ ಈ ತಂತ್ರಜ್ಞಾನ ನೀಡಲು ನಿರಾಕರಿಸಿದರು. ಆಗ ಮಾಮೆನ್ ಅವರು ಅಮೆರಿಕದ ಒಹಾಯೋದಲ್ಲಿದ್ದ ಮ್ಯಾನ್ಸ್ಫೀಲ್ಡ್ ಟೈರ್ ಅಂಡ್ ರಬ್ಬರ್ ಕಂಪನಿಯನ್ನು ಸಂಪರ್ಕಿಸಿದರು. 1960ರಲ್ಲಿ ಇವರಿಬ್ಬರ ನಡುವೆ ಐತಿಹಾಸಿಕ ಒಪ್ಪಂದವಾಯಿತು. ಆಗಲೇ ಜಗತ್ತಿಗೆ ಅಧಿಕೃತವಾಗಿ ಮದ್ರಾಸ್ ರಬ್ಬರ್ ಫ್ಯಾಕ್ಟರಿ ಡೆವಲಪ್ಮೆಂಟ್ ಎಂಬ ಟೈರ್ ಉತ್ಪಾದನಾ ಘಟಕ ಪರಿಚಯವಾಯಿತು. ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಈ ಫ್ಯಾಕ್ಟರಿಯನ್ನು ಉದ್ಘಾಟಿಸಿದರು. ಅಮೆರಿಕದ ತಂತ್ರಜ್ಞಾನವನ್ನು ತಂದರೂ MRF ಅದನ್ನು ಕುರುಡಾಗಿ ಕಾಪಿ ಮಾಡಲಿಲ್ಲ. ಭಾರತದ ರಸ್ತೆಗಳು ಅಮೆರಿಕದ ಹೈವೇಗಳಂತಿರಲಿಲ್ಲ. ಇಲ್ಲಿನ ಗುಂಡಿಗಳು, ಹಳ್ಳಿ ರಸ್ತೆಗಳು ಮತ್ತು ಅತಿಯಾದ ತಾಪಮಾನ ಇತ್ತು. MRF ಇಂಜಿನಿಯರ್ಗಳು ಟೈರ್ನ ಕಾಂಪೌಂಡಿಂಗ್ನಲ್ಲಿ ವಿಶೇಷ ಬದಲಾವಣೆ ತಂದರು. ಟೈರ್ನ ರಬ್ಬರ್ ಬೇಗ ಸವೆಯದಂತೆ ಮತ್ತು ಬಿಸಿಗೆ ಕಾರದಂತೆ ವಿಶೇಷವಾದ ನೈಲಾನ್ ಬಲವರ್ಧನೆ ಸೇರಿಸಿದರು. ಟೈರ್ ಗಟ್ಟಿಯಾಗಿದೆ ಎಂದು ಜನರನ್ನು ನಂಬಿಸುವುದು ಹೇಗೆ? ಈ ಪ್ರಶ್ನೆಗೆ MRF ಕಂಡುಕೊಂಡ ಉತ್ತರವೇ MRF ಮಸಲ್ ಮ್ಯಾನ್ ಲೋಗೋ. 1964ರಲ್ಲಿ ಒಬ್ಬ ಬಲಶಾಲಿ ವ್ಯಕ್ತಿ ಟೈರ್ ಅನ್ನು ತನ್ನ ಕೈಗಳನ್ನು ಹಿಡಿದುಕೊಂಡಿರುವ ಲೋಗೋವನ್ನು ಲಾಂಚ್ ಮಾಡಿತು. ಈ ಲೋಗೋ ಭಾರತೀಯರ ಮನಸ್ಸಿನಲ್ಲಿ ಶಕ್ತಿ ಮತ್ತು ಬಾಳಿಕೆಯ ಸಂಕೇತ ಹಚ್ಚುತ್ತಿತ್ತು. ಫೈರ್ಸ್ಟೋನ್ ನಂತಹ ವಿದೇಶಿ ಬ್ರ್ಯಾಂಡ್ಗಳು ತಮ್ಮ ದುಬಾರಿ ಆಡ್ಗಳಿಂದ ಏನು ಸಾಧಿಸಲಾಗಲಿಲ್ಲವೋ ಅದನ್ನು MRFನ ಈ ಒಂದೇ ಲೋಗೋ ಸಾಧಿಸಿತು. 1967ರ ಹೊತ್ತಿಗೆ MRF ಟೈರ್ಗಳು ಅಮೆರಿಕಕ್ಕೆ ರಫ್ತು ಆಗಲು ಶುರುವಾದವು. ಅಮೆರಿಕದಿಂದ ಟೆಕ್ನಾಲಜಿ ತಂದ ಭಾರತೀಯ ಕಂಪನಿಯೊಂದು ಅದೇ ಅಮೆರಿಕ ತನ್ನ ಟೈರ್ಗಳನ್ನು ಮಾರುವ ಮಟ್ಟಕ್ಕೆ ಬೆಳೆದಿತ್ತು. ನೀವು ನೋಡಿರಬಹುದು, MRF ಟೈರ್ಗಳು ಫೇಮಸ್ ಆಗಿರುವುದು ರಸ್ತೆಯಲ್ಲೆಲ್ಲ, ಬದಲಿಗೆ ಕ್ರಿಕೆಟ್ ಮೈದಾನದಲ್ಲಿ. ಟೈರ್ ಮಾರುವ ಕಂಪನಿ ಕ್ರಿಕೆಟ್ ಬ್ಯಾಟ್ಗೆ ಕೋಟ್ಯಂತರ ರೂಪಾಯಿ ಸ್ಪಾನ್ಸರ್ ಮಾಡಿದ್ದು ಯಾಕೆ? ಇದರ ಹಿಂದಿನ ಆ ಸೈಕಾಲಜಿ, ಬ್ರೈನ್ ವಾಶ್ ತಂತ್ರ ಏನು ಗೊತ್ತಾ? MRF ಕಂಪನಿ ಎಂದಿಗೂ ವಾಣಿಜ್ಯವಾಗಿ ಕ್ರಿಕೆಟ್ ಬ್ಯಾಟ್ಗಳನ್ನು ಮಾರಿ ದೊಡ್ಡ ಲಾಭ ಮಾಡಿಲ್ಲ. ಆದರೂ ಸಚಿನ್ ತೆಂಡೂಲ್ಕರ್, ಬ್ರಿಯನ್ ಲಾರಾ, AB ಡಿವಿಲಿಯರ್ಸ್ ಮತ್ತು ವಿರಾಟ್ ಕೊಹ್ಲಿ ಅಂತ ಜಗತ್ತಿನ ಟಾಪ್ ಬ್ಯಾಟ್ಸ್ಮನ್ಗಳ ಬ್ಯಾಟ್ ಮೇಲೆ MRF ಲೋಗೋ ಇರುತ್ತಿತ್ತು. ಇದರ ಹಿಂದಿನ ಲಾಜಿಕ್ ಬಹಳ ಬುದ್ಧಿವಂತಿಕೆಯಿಂದ ಕೂಡಿದೆ. ಒಬ್ಬ ಟಾಪ್ ಬ್ಯಾಟ್ಸ್ಮನ್ 150 km/h ವೇಗದಲ್ಲಿ ಬರುವ ಬಾಲನ್ನು ಹೊಡೆದಾಗ ಆ ಬ್ಯಾಟ್ ಎಷ್ಟು ಭದ್ರವಾಗಿರಬೇಕು? ಈ ವಿಶ್ವಾಸಾರ್ಹತೆ ಮತ್ತು ಶಕ್ತಿಯನ್ನು ಜನರ ಸಬ್ ಕಾನ್ಸಿಯಸ್ ಮೈಂಡ್ಗೆ ಟೈರ್ಗಳನ್ನು ಕನೆಕ್ಟ್ ಮಾಡುವುದು MRFನ ತಂತ್ರವಾಗಿತ್ತು. ಸಚಿನ್ ಬ್ಯಾಟಿನಂತೆ MRF ಟೈರ್ ಕೂಡ ಗಟ್ಟಿ ಎಂಬುದು ಇದರ ಸೈಕಾಲಜಿ ಆಗಿತ್ತು.
ಭಾರತದ ಸ್ಟಾಕ್ ಮಾರ್ಕೆಟ್ ಇತಿಹಾಸದಲ್ಲೇ ಒಂದು ಶೇರ್ ಬೆಲೆ 1 ಲಕ್ಷ ರೂಪಾಯಿ ದಾಟಿದ ಮೊದಲ ಕಂಪನಿ ಎಂಆರ್ಎಫ್. ಇಂದು ಇದರ ಬೆಲೆ ಸರಿಸುಮಾರು 1,30,000 ರೂಪಾಯಿಗಳಾಗಿದೆ. ಇದು ರಿಲಯನ್ಸ್ ಅಥವಾ ಟಾಟಾ ಕಂಪನಿಯ ಶೇರ್ಗಳಿಗಿಂತಲೂ ದುಬಾರಿ. ಯಾಕೆ ಹೀಗೆ? ಇದರ ಹಿಂದಿನ ಫೈನಾನ್ಸಿಯಲ್ ಸೈನ್ಸ್ ಏನು ಗೊತ್ತಾ? ಎಂಆರ್ಎಫ್ ಇತಿಹಾಸದಲ್ಲಿ ಒಮ್ಮೆಯೂ ತನ್ನ ಶೇರನ್ನು ಸ್ಪ್ಲಿಟ್ ಮಾಡಿಲ್ಲ. ಮಾರುಕಟ್ಟೆಯಲ್ಲಿ ಎಂಆರ್ಎಫ್ ಕಂಪನಿಯ ಒಟ್ಟು ಷೇರುಗಳ ಸಂಖ್ಯೆ ಕೇವಲ 42 ಲಕ್ಷ ಮಾತ್ರ. ಎಂಆರ್ಎಫ್ ತನ್ನ ಲಾಭವನ್ನು ಕಂಪನಿಯ ಅಭಿವೃದ್ಧಿಗಾಗಿ ಮತ್ತು ರಿಸರ್ವ್ ಆಗಿ ಇಡುತ್ತದೆ. ಹೀಗಾಗಿ ಇದರ ಬುಕ್ ವ್ಯಾಲ್ಯೂ ಜಗತ್ತಿನ ಅತಿ ಸ್ಟ್ರಾಂಗ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಒಂದಾಗಿದೆ. ಎಂಆರ್ಎಫ್ ಬಗ್ಗೆ ನಿಮಗೆ ತಿಳಿಯದ ಕೆಲವು ರೇರ್ ಫ್ಯಾಕ್ಟ್ಗಳು. ಎಂಆರ್ಎಫ್ ಕೇವಲ ಕಾರ್ ಟೈರ್ ಗಳಲ್ಲ, ಭಾರತೀಯ ವಾಯುಸೇನೆಯ ಬೆನ್ನೆಲುಬಾದ ಸುಖೋಯ್ Su-30 MKI ಫೈಟರ್ ಜೆಟ್ ಗಳಿಗೆ ಟೈರ್ ಪೂರೈಸುವ ಏಕೈಕ ಭಾರತೀಯ ಕಂಪನಿ ಎಂಆರ್ಎಫ್. ಈ ವಿಮಾನ ಗಂಟೆಗೆ 250 ಕಿಲೋಮೀಟರ್ ವೇಗದಲ್ಲಿ ನೆಲಕ್ಕೆ ಅಪ್ಪಳಿಸುವಾಗ ಆ ಘರ್ಷಣೆ ಮತ್ತು ತಾಪಮಾನವನ್ನು ತಡೆದುಕೊಳ್ಳುವ ತಂತ್ರಜ್ಞಾನ ಎಂಆರ್ಎಫ್ ಬಳಿ ಇದೆ. ಇದಲ್ಲದೆ ಚೇತಕ್ ಹೆಲಿಕಾಪ್ಟರ್ ಗಳಿಗೂ ಎಂಆರ್ಎಫ್ ಟೈರ್ ನೀಡುತ್ತದೆ. ನೀವು ಚಿಕ್ಕವರಿದ್ದಾಗ ಫನ್ ಸ್ಕೂಲ್ ಬ್ರ್ಯಾಂಡ್ ನ ಆಟಿಕೆಗಳೊಂದಿಗೆ ಆಡಿರುತ್ತೀರಾ? ನಿಮಗೆ ಗೊತ್ತಾ, ಅಮೆರಿಕದ ದೈತ್ಯ ಆಟಿಕೆ ಕಂಪನಿಯ ಆಸ್ಬ್ರೋ ಜೊತೆ ಸೇರಿ ಈ ಫನ್ ಸ್ಕೂಲ್ ಬ್ರ್ಯಾಂಡ್ ಅನ್ನು 1987ರಲ್ಲಿ ಹುಟ್ಟಿಹಾಕಿದ್ದು ಇದೇ ಎಂಆರ್ಎಫ್ ಕಂಪನಿ. ಬಲೂನ್ ಮಾರಿ ಶುರುವಾದ ಈ ಕಂಪನಿ ಮಕ್ಕಳ ಆಟಿಕೆಗಳನ್ನು ಮಾರುವುದನ್ನು ಎಂದಿಗೂ ಮರೆಯಲಿಲ್ಲ. ಕೊನೆಯದಾಗಿ ಹೇಳಬೇಕೆಂದರೆ KM ಮಾಮೆನ್ ಮಾಪಿಳ್ಳೈ ಅವರ ಜೀವನ ಮತ್ತು ಎಂಆರ್ಎಫ್ ಕಂಪನಿ ನಮಗೆ ಕಲಿಸುವ ಪಾಠ ಬಹಳ ದೊಡ್ಡದು. ನಿಮ್ಮ ಬಂಡವಾಳ ಎಷ್ಟೇ ಚಿಕ್ಕದಾಗಿರಲಿ, ಆದರೆ ನಿಮ್ಮ ದೃಷ್ಟಿಕೋನ, ಗುಣಮಟ್ಟ ಮತ್ತು ಗುರಿ ದೊಡ್ಡದಾಗಿರಲಿ. ನಿಮಗೆ ಈ ಎಂಆರ್ಎಫ್ ಕಂಪನಿಯ ಸಿನೆಮ್ಯಾಟಿಕ್ ಮತ್ತು ಇನ್ಫಾರ್ಮೇಟಿವ್ ಬಿಸಿನೆಸ್ ಡಾಕ್ಯುಮೆಂಟರಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.